ಮೌಲ್ಯಾಂಕನ ಪರೀಕ್ಷೆ ದಿನಾಂಕ 28 ಮಾರ್ಚ್ 2023 ಮಂಗಳವಾರದಂದು ಇಂಗ್ಲಿಷ್ನಲ್ಲಿ ನಡೆಯಲಿದೆ. ಅದಕ್ಕಾಗಿ ಮತ್ತೊಂದು ಕ್ವಶನ್ ಪೇಪರ್ನ ಫುಲ್ ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಸೊ ಕ್ವಶನ್ ಇತ್ತು, ದ ಸೋಫಾ ಈಸ್ ಟು ಬಿಗ್ ಫಾರ್ ದ ಲಿವಿಂಗ್ ರೂಮ್ ಅಂತ ಇದೆ. ಲಾರ್ಜ್ ಆಗಬೇಕು ಅಂದರೆ ಬಿಗ್ ಈ ಥರದ್ದು ಸಿನೋಮಿನ್ ಅನ್ನಂತ ಕೇಳಿದ್ದಾರೆ. ಅಂದರೆ ಸಮನಾರ್ಥಕ ಪದ ಅದೇನಾಗ್ತದಪ್ಪ ಅಂದ್ರೆ ಲಾರ್ಜ್ ಅಂತ ಆಗ್ತದೆ. ಎರಡನೇ ಕ್ವಶನ್ ಇತ್ತು, ದ ಪಿಕಾಕ್ ಈಸ್ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ. ಅಂಡರ್ಲೈನ್ಡ್ ವರ್ಡ್ ಇದು ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಬರ್ಡ್ ಅನ್ನೋದು ನೌನ್ ಅಂತಕ್ಕಂಥದ್ದು ಆಗ್ತದೆ. ಶಿ ಡ್ಯಾಶ್ ರೈಟಿಂಗ್ ಆ್ಯನ್ ಎಕ್ಸಾಮ್ಸ್ ನೌ ಅಂತ ಇದೆ. ಸೊ ಇಲ್ಲಿ ಅಪ್ರೋಪ್ರಿಯೇಟ್ ವರ್ಬ್ಗಳನ್ನು ಫಿಲ್ ಮಾಡಬೇಕಾಗಿತ್ತು. ಸೊ ಫಿಲ್ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ಈಸ್ ಅಂತ ಆಗ್ತದೆ. ಸಿ ಈಸ್ ರೈಟಿಂಗ್ ಆ್ಯನ್ ಎಕ್ಸಾಮ್ಸ್ ನೌ. ಹಿ ರನ್ಸ್ ವೆರಿ ಅಂತ ಇದೆ. ಇಲ್ಲಿ ಅಪ್ರೋಪ್ರಿಯೇಟ್ ಅಡ್ವರ್ಬ್ಗಳನ್ನು ತುಂಬಲಿಕ್ಕೆ ಹೇಳಿದ್ದಾರೆ. ಸಿ ರನ್ಸ್ ವೆರಿ ಫಾಸ್ಟ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಿ ಡ್ಯಾಶ್ ವಿಸಿಟ್ ಅವರ್ ಪೇರೆಂಟ್ಸ್ ಎಸ್ಟರ್ಡೇ ಅಂತ ಇದೆ. ಇಲ್ಲಿ ಅಪ್ರೋಪ್ರಿಯೇಟಿವ್ ವರ್ಬ್ ಫಾರ್ಮ್ಗಳನ್ನು ಹಾಕಬೇಕಾಗಿತ್ತು. ಸೊ ವಿಸಿಟ್ ಇದರದ ವರ್ಬ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ವಿಸಿಟೆಡ್ ಅಂತ ಆಗ್ತದೆ. ವಿ ವಿಸಿಟೆಡ್ ಅವರ್ ಪೇರೆಂಟ್ಸ್ ಎಸ್ಟರ್ಡೇ ಅಂತಕ್ಕಂಥದ್ದು ರೈಟ್ ಆನ್ಸರ್. Study the following picture and choose the correct answer for the question number 6 and 7. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರನ್ನು ಸ್ಟಡಿ ಮಾಡಬೇಕು. ಕೆಳಗಡೆ ಇರ್ತಕ್ಕಂಥ 6 ಮತ್ತು 7 ಕ್ವಶನ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ದ ಸ್ಟೂಡೆಂಟ್ಸ್ ಆರ್ ಇಂದ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಫೀಲ್ ಅಂತ ಆಗ್ತದೆ. ದ ಸ್ಟೂಡೆಂಟ್ ಇನ್ ದ ಪಿಕ್ಚರ್ ಆರ್ ಅಂತ ಕೇಳಿದ್ದಾರೆ. ಸೊ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಪ್ಲೇಯಿಂಗ್ ಅನ್ನು ಮಾಡ್ತಾ ಇದ್ದಾರೆ. ದೀಸ್ ಕೇಕ್ಸ್ ಆರ್ ಡ್ಯಾಶ್ ಆ್ಯಂಡ್ ಐ ಲೈಕ್ ಟು ಈಟ್ ಅಂತ ಇದೆ. ಸೊ ದೀಸ್ ಕೇಕ್ಸ್ ಆರ್ ಟೇಸ್ಟಿ ಆ್ಯಂಡ್ ಐ ಲೈಕ್ ಟು ಈಟ್. ಟೇಸ್ಟಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಆಗ್ತದೆ. ಅಲ್ಲಿ ಟೇಸ್ಟಿ ಅಂತಕ್ಕಂಥ ಅಡ್ಜೆಕ್ಟಿವ್ ಫಾರ್ಮ್ಗಳನ್ನು ತುಂಬಿದ್ರೆ ಆ ಸೆಂಟೆನ್ಸ್ ಏನಾಗ್ತದೆ, ದೀಸ್ ಕೇಕ್ಸ್ ಆರ್ ಟೇಸ್ಟಿ ಆ್ಯಂಡ್ ಐ ಲೈಕ್ ಟು ಈಟ್ ಅಂತ ಆಗ್ತದೆ. ಇಲ್ಲಿ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಡ್ಯಾಶ್ ಹಿಮಾಲಯಸ್ ಅಂತ ಒಂದು ಸೆಂಟೆನ್ಸ್ ಅದ. ಇಲ್ಲಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಗಳನ್ನು ತುಂಬಬೇಕಿತ್ತು. ಸೊ ಏನಾಗ್ತದೆ, ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್ ಅಂತ ಆಗ್ತದೆ. ಸೊ ಎರಡೂ ಕಡೆ ದ ಅಂತಕ್ಕಂಥದ್ದನ್ನೇ ಸರಿ ಆಗ್ತದೆ. ಇನ್ನು ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 10 ಮತ್ತು 11 ಏನಿದಾವಪ್ಪ ಅಂತಂದ್ರೆ ಈ ಒಂದು ಪ್ಯಾಸೇಜ್ಗಳನ್ನು ಓದ್ಕೊಂಡು ಉತ್ತರಗಳನ್ನು ಮಾಡಬೇಕು. ಇಲ್ಲಿ ದಿಸ್ ಟ್ಯೂಸ್ಡೇ 15th August ಈಸ್ ದ ಇಂಡಿಪೆಂಡೆನ್ಸ್ ಡೇ. The celebration begins at 8 a.m. in the school campus. Gather in front of our school at 7:30 a.m. to see the parade with headmaster and teachers. Don't miss it. In addition, join many contests in schools. Free registration, full of prizes ಅಂತ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ದ ಸೆಲೆಬ್ರೇಷನ್ ಬಿಗಿನ್ಸ್ ಎಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇ ಇದೆ ನೋಡಿ ಆನ್ಸರು. ಏನಪ್ಪ ಅಂತಂದ್ರೆ ದ ಸೆಲೆಬ್ರೇಷನ್ ಬಿಗಿನ್ಸ್ ಎಟ್ 8 a.m. ಅಂತ ಬರಿಬೇಕಿತ್ತು. ದ ಸ್ಟೂಡೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಅಂತ ಕೇಳಿದ್ದಾರೆ. ಎಸ್ ಇಲ್ಲಿತ್ತು ಸಿ ದ ಪರೇಡ್ ಅಂತಕ್ಕಂಥದ್ದು. ಸೊ ಉತ್ತರ ಏನಾಗ್ತದಪ್ಪ ಅಂತಂದರೆ ಸಿ ದ ಪರೇಡ್ ಅಂತಕ್ಕಂಥದ್ದು. ವಿ ಆರ್ ಪ್ಲೇಯಿಂಗ್ ಡ್ಯಾಶ್ ದ ಟ್ರೀ ಅಂತ ಇದೆ. ಸೊ ದ ರೈಟ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಏನಾಗಬೇಕಂದ್ರೆ ಅಲ್ಲಿ ಅಂಡರ್ ಅಂತ ಆಗಬೇಕು. ವಿ ಆರ್ ಪ್ಲೇಯಿಂಗ್ ಅಂಡರ್ ದ ಟ್ರೀ. ಸುನಿಲ ಇದೆ. ಇಲ್ಲಿ ಬಿ ಪ್ಲಸ್ ಅವಾರ್ಡ್ದು ಏನಾಗಬೇಕು, ಅಪ್ರೋಪ್ರಿಯೇಟಿವ್ ವರ್ಬ್ ಫಾರ್ಮ್ಗಳನ್ನು ಹಾಕಬೇಕು. ಸೊ ಸುನಿಲ ಡ್ಯಾಶ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಇತ್ತು. ಸೊ ಉತ್ತರ ಏನಾಗಬೇಕಪ್ಪ ಅಂದರೆ ಸುನಿಲ ವಾಸ್ ಅವಾರ್ಡೆಡ್. ಎಸ್, ಸುನಿಲ ವಾಸ್ ಅವಾರ್ಡೆಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಆಗಬೇಕು. ಇಲ್ಲಿ ಎಸ್ ಒಂದು ಪೋಯಮ್ ಇದೆ ವಿದ್ಯಾರ್ಥಿಗಳೇ, ಅದನ್ನು ಓದ್ಕೊಂಡು ಕ್ವಶನ್ ನಂಬರ್ 14 ಮತ್ತು 15ಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ಏನಿತ್ತು ಅದು, ಇನ್ ರಾಬ್ ಆ್ಯಂಡ್ ಕ್ರೌನ್ ದ ಕಿಂಗ್ ಸ್ಟೆಪ್ ಡೌನ್ ಟು ಮೀಟ್ ಆ್ಯಂಡ್ ಗ್ರೀಟ್ ಇನ್ ಹರ್ ಆನ್ ಹರ್ ವೇ. ಇಟ್ಸ್ ನೋ ವಂಡರ್ ಸೇಡ್ ದ ಲಾರ್ಡ್ ಸಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಡೇ ಅಂತ ಇದೆ. ಇಲ್ಲಿ 14th ಕ್ವಶನಲ್ಲಿ ಕೊಟ್ಟಿದ್ರು ವೇ ಇದಕ್ಕೆ ರೈಮ್ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ವೇ ಇದಕ್ಕೆ ರೈಮ್ ವರ್ಡ್ ಏನಾಗ್ತದಪ್ಪ ಅಂದರೆ ಡೇ ಅಂತ ಆಗ್ತದೆ. ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ದ ಲಾರ್ಡ್ಸ್ ಸೇಡ್ ಅಂತ ಇದೆ. ಸೊ ಇಲ್ಲೇ ಕೊಟ್ಟಿದ್ದಾರೆ ಇಟ್ ಈಸ್ ನೋ ವಂಡರ್ ಸೇಡ್ ದ ಲಾರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ಏನು ಬರೀಬೇಕು, ಇಟ್ ಈಸ್ ನೋ ವಂಡರ್ ಅಂತಕ್ಕಂಥದ್ದು ಆಗಬೇಕು. ಐ ರೈಟ್ ಅ ಶಾರ್ಟ್ ಸ್ಟೋರಿ ಅಂತ ಒಂದು ವಾಕ್ಯ ಇದೆ ವಿದ್ಯಾರ್ಥಿಗಳೇ. ಇದ್ರದ್ದು ಪ್ಯಾಸಿವ್ ಫಾರ್ಮ್ ಬರಲಿಕ್ಕೆ ಹೇಳಿದ್ದಾರೆ. ಅದು ಕರೆಕ್ಟ್ ಏನಾಗ್ತದೆ ಅಂದರೆ ಅ ಶಾರ್ಟ್ ಸ್ಟೋರಿ ಈಸ್ ರಿಟನ್ ಬೈ ಮೀ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ. ರವಿ ಈಸ್ ಟಾಲ್ ಬಟ್ ಹೀಸ್ ಬ್ರದರ್ ಅಂತ ಕೇಳಿದ್ದಾರೆ.
ಅಂಟೋನಿಮ್ ಕೇಳಿದ್ದಾರೆ. ಟಾಲ್ದು ಅಂಟೋನಿಮ್ ಏನಾಗ್ತದೆ, ಶಾರ್ಟ್ ಅಂತಕ್ಕಂಥದ್ದು ಆಗ್ತದೆ. ಸೊ ಇಲ್ಲಿ ಒಂದು ಪ್ಯಾಸೇಜ್ ಇತ್ತು. ಈ ಪ್ಯಾಸೇಜನ್ನು ಓದ್ಕೊಂಡು ಕ್ವಶನ್ ನಂಬರ್ 18 ಮತ್ತು 19ಗೆ ಆನ್ಸರ್ಸ್ ಮಾಡಬೇಕು. ಲಾಲ್ ಬಹದ್ದೂರ್ ಕುಡ್ ನಾಟ್ ಬೈ ಅ ಬೈಸಿಕಲ್ ಬಿಕಾಸ್ ಅಂತ ಕೇಳಿದ್ದಾರೆ. ಹಿ ವಾಸ್ ಸೋ ಪುವರ್ ಅಂತ. ಸೊ ಇಲ್ಲಿ ಉತ್ತರ ಇಲ್ಲಿದೆ ಹಿ ವಾಸ್ ಸೋ ಪುವರ್ ದಟ್ ಕುಡ್ ನಾಟ್ ಹಿ ಬೈ ಅ ಬೈಸಿಕಲ್ ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫ್ದಲ್ಲಿ ಅದರ ಆನ್ಸರ್ ಅದ. ನೆಕ್ಸ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಟ್ ದ ಡಿಗ್ರಿ ವೆನ್ ಹಿ ವಾಸ್ ಸ್ಟಡಿಂಗ್ ಎಟ್ ಕಾಶಿ ವಿದ್ಯಾಪೀಠ. ಸೊ ಅದು ಶಾಸ್ತ್ರಿ ಅಂತ ಆಗ್ತದೆ. ಸೊ ಆ ಉತ್ತರಗಳನ್ನು ಸಹಿತ ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿರ್ತಕ್ಕಂಥ ಸೆಂಟೆನ್ಸಲ್ಲಿನೇ ಕ್ವಶನ್ಸ್ಗಳು ಬಂದಾವ. ರಾಜು ಡ್ಯಾಶ್ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತ ಇದೆ. ಸೊ ಹ್ಯಾಸ್ ಅಂತ ಆಗಬೇಕು. ರಾಜು ಹ್ಯಾಸ್ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಇತ್ತು. 21ರಲ್ಲಿ ಈ ಪ್ಯಾಸೇಜ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಪ್ಯಾಸೇಜ್ಗೆ ಕೆಳಗಡೆ ಆನ್ಸರ್ಸ್ಗಳನ್ನು ಬರಿಬೇಕಾಗಿತ್ತು. ಸೊ ಇಲ್ಲಿ ಕೆಳಗಡೆ ಆನ್ಸರ್ಸ್ಗಳನ್ನು ನಾವು ಏನು ಮಾಡಿದ್ದೀವಿ, ಬರೆದಿದ್ದೀವಿ. ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಸೇಮ್ ಇದೆ, ಇಲ್ಲಿ ಕೂಡ ಪ್ಯಾಸೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ಗಳನ್ನು ಮಾಡಬೇಕಂತಿತ್ತು. ಸೊ ರೈಟ್ ಅ ಬ್ರೀಫ್ ನೋಟ್ ಆನ್ ಡ್ರೈ ಫ್ರೂಟ್ಸ್ ಆರ್ ಯೂಸ್ಫುಲ್ ಅಂತ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಇದು ಇತ್ತು. ಇನ್ನು ಈ ಪೋಯಮನ್ನು ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸ್ ಬರಲಿಕ್ಕೆ ಹೇಳಿದರು. ಈ ಪೋಯಮನ್ನು ಓದಿದ ನಂತರ ಇಲ್ಲಿ ಏನು ಕ್ವಶನ್ ಬಂದಪ್ಪ ಅಂದರೆ, ಬ್ಯೂಟಿ ಈಸ್ ಯುವರ್ ಸೆಲ್ಫ್, ವಾಟ್ ಆರ್ ದ ಥಿಂಗ್ಸ್ ಮೆನ್ಷನ್ ಅಂತ ಇದೆ, ಗುಡ್ ಡೀಡ್ಸ್ ಆ್ಯಂಡ್ ಹ್ಯಾಪಿ ಥಾಟ್ಸ್ ಅಂತಕ್ಕಂಥದ್ದು. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ಸ್ಟಡಿ ಮಾಡಿ 4 to 5 ಸೆಂಟೆನ್ಸಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟು ಈ ಚಿತ್ರದಲ್ಲಿ ನಾವೇನು ಮಾಡ್ಬೋದಾಗಿತ್ತು, ಬರಿಬೋದಿತ್ತು. ಇವಿಷ್ಟು ಇವೆಂಟ್ಸ್ ಕೊಟ್ಟಿದ್ರು, ಇವುಗಳನ್ನು ರೀಅರೇಂಜ್ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ. ಸೊ ರೀಅರೇಂಜ್ ಮಾಡಿದರೆ ಏನಾಗ್ತದಪ್ಪ ಅಂದರೆ ಈ ಥರನಾಗಿರ್ತಕ್ಕಂಥ ಆನ್ಸರ್ ಅಂತದ್ದು ಆಗ್ತದೆ. ಎಸ್, ಕ್ಲೂಸ್ ಇದೆ. ಈ ಕ್ಲೂಗಳನ್ನು ಬಳಸ್ಕೊಂಡು ತಾವು ಸ್ಟೋರಿಗಳನ್ನು ಬಿಲ್ಡ್ ಮಾಡಬೇಕು. ಆ ಫಾಕ್ಸ್ ವೆಲ್ ಇಂಟು ವೆಲ್ ಇದೆ, ಇಲ್ಲಿ ಹುಡುಗಿದ್ರೆ ಸೊ ನಾವು ಏನು ಮಾಡ್ಬೋದು, ಈ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾರಲ್ ಆಗಿರ್ತಕ್ಕಂಥ ಕಥೆಯನ್ನು ಬರಿಬಹುದು. ನೋಟಿಸ್ ರೈಟಿಂಗ್ ಕೊಟ್ಟಿದ್ದಾರೆ. ಸೊ ಯಾವ ಥರ ನೋಟಿಸ್ ರೈಟಿಂಗ್ ಬರಿಬೇಕು ಅನ್ನೋ ನೆನಪಿಟ್ಕೊಡ್ರಿ. ಶಾಲೆ ಹೆಸರು, ದಿನಾಂಕ, ನೋಟಿಸ್, ಆಮೇಲೆ ಅದ್ರದ್ದು ಮ್ಯಾಟರು, ಆಮೇಲೆ ನೋಟಿಸಲ್ಲಿ ಏನೆಲ್ಲ ಬರಿಬೇಕು ಅದ್ರದ್ದು ಎಂಡು. ಸೊ ಖಂಡಿತವಾಗಿ 3 ಮಾರ್ಕ್ಗೆ ಅದನ್ನು ಕೊಡ್ತಾರೆ. ಇನ್ನು ಲೀವ್ ಲೆಟರ್ ಇದೆ, 2 ಡೇಸ್ಗೆ ಹೆಡ್ ಮಾಸ್ಟರ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಫ್ರಾಮ್ ಹಾಕಬೇಕು, ಡೇಟ್ ಹಾಕಬೇಕು, ಟು ಡಿಯರ್ ಸರ್, ಸಬ್ಜೆಕ್ಟ್, ಲೆಟರ್ ಆಫ್ ದ ಬಾಡಿ, ಆಮೇಲೆ ಇಲ್ಲಿ ಕನ್ಕ್ಲೂಷನನ್ನು ಮಾಡಿದರೆ ಏನಾಗ್ತದೆ, ಲೆಟರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.